10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಸಂಡೂರಿನ ನಯನಾಗೆ ಮೆಸ್ಕಾಂ ಸಂಸ್ಥೆಯ ನಿವೃತ್ತ ಅಧಿಕಾರಿ ಕೊಟ್ರೇಶಪ್ಪ ಅವರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಮೇ 10ರಂದು ಸಂಜೆ ಕೆಎಚ್ಪಿ ಪ್ರೆಸ್ ಕಾಲೋನಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ವಿದ್ಯಾರ್ಥಿನಿ ನಯನಾ ಅವರ ತಾಯಿ ಕುಸುಮಾರವರ ಮೂಲಕ ಶಾಲು ಹೊದಿಸಿ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಶ್ವ ತಾಯಂದಿರ ದಿನವನ್ನು ಆಚರಿಸಲಾಯಿತು. ಮಹಿಳೆಯರಿಗೆ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆಯನ್ನು ಪತ್ರಕರ್ತ ಬಿ ರೇಣುಕೇಶ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ರೇಣುಕಮ್ಮ, ಮಂಜುಳಾ, ನಾಗರತ್ನ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಈ ವೇದಿಕೆಯಲ್ಲಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಬಳ್ಳಾರಿ ಡಿಸ್ಟ್ರಿಕ್ಟ್ ಸಂಡೂರು ಅಂದ್ರೆ ಸ್ವಲ್ಪ ಕಡಿಮೆ, ಅಲ್ಲೆಲ್ಲ ಪರ್ಸೆಂಟೇಜ್. ಅಂಥದ್ರಲ್ಲಿ ಹುಡುಗಿ ಇಷ್ಟು ಉತ್ತಮವಾದ ಒಂದು ಮಾರ್ಕ್ಸ್ ಅಂತ ಎತ್ಕೊಂಡಿದೆ. ಅವರಿಗೆ ದೇವರು ತುಂಬಾ ಒಳ್ಳೇದು ಮಾಡಲಿ. ಮುಂದೆ ಉನ್ನತವಾಗಿ ಬೆಳೆದು ಒಂದು ಸರ್ಕಾರದ ನೌಕರಿಯನ್ನು ತೆಗೆದುಕೊಂಡು ಅವರು ಸುಖವಾಗಿರ್ಲಿ ಅಂತೇಳಿ ನಾನು ಈ ಮೂಲಕ ತೆಗೆದುಕೊಂಡು ಒಬ್ಬ ಇಂಜಿನಿಯರ್ ಆಗಿಂತ ಡಾಕ್ಟರ್ ಆಗೋದು ಅನುಕೂಲ ಅನ್ಸುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಬರೀ ಇಂಜಿನಿಯರ್ಸ್ ಓದಂದ್ರೆ ನಮಗೆ ಅನುಮಾನ ಆಗ್ತದೆ, ಏನಪ್ಪಾ ಇವರು ಈ ರೀತಿ ಇದಾರಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಮುಂದೆ ಬೆಳವಣಿಗೆಗೆ ಡಾಕ್ಟರ್ ಆಗ್ಲಿ ಅಂತೇಳಿ ನಾನು ಇವತ್ತು ಅವ್ರನ್ನ ಕೇಳ್ಕೊಳ್ತೀನಿ. ಉತ್ತಮವಾಗಿ ಓದಕ್ಕ ಅಪ್ಪ ಹೆಲ್ಪ್ ಮಾಡ್ತಿದ್ರು, ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಅಮ್ಮ ಏನು ಕೆಲಸ ಏನು ಹೇಳ್ತಿದ್ದಿಲ್ಲ. ಹಿಂದಿ ಭಾಳ ಕಷ್ಟ ಇತ್ತು, ಅದನ್ನ ಸ್ವಲ್ಪ ಟ್ರೈ ಮಾಡ್ತಿದ್ದೆ. ಮ್ಯಾಥ್ಸ್ ಸೈನ್ಸ್ ಈಸಿ. PCMB ತಗೋಬೇಕು, ಇಲ್ಲಾಂದ್ರೆ ಡಾಕ್ಟರ್ ಆಗ್ಬೋದು, ಇಲ್ಲಾಂದ್ರೆ IPS ಆಗ್ಬೋದು ಅನ್ಕೊಂಡಿದ್ದೆ. ಥ್ಯಾಂಕ್ ಯು.